ಪಟ್ಟಿದ್ದಾರೆ ಒಬ್ಬರು ಸೇನಾ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಇಲ್ಲಿನ ಮಾಹಿತಿ ಇದೆ. ಸದ್ಯಕ್ಕೆ ಬೂದಿ ಮುಚ್ಚದ ಕೆಂಡದಂತಿರುವಂತಹ ಬಾರ್ಡರ್ ಏರಿಯಾಗಳಲ್ಲಿ ಸೇನೆ ಪ್ರತಿ ಕ್ಷಣವೂ ಕೂಡ ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದೆ. ಹೆಲಿಕಾಪ್ಟರ್ಗಳು ಓಡಾಡ್ತಾ ಇದ್ದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಏನಾದರೂ ದಾಳಿ ಆರಂಭ ಆದ್ರೂ ಕೂಡ ಆಗ್ಬೋದು. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೀಟಿಂಗ್ ಮೇಲೆ ಎಲ್ಲರ ಕುತೂಹಲ ಇದೆ. ಈ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನ ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಈಗ ಅಮೆರಿಕ ಅಂತೂ ಅದಕ್ಕೆ ಒಂದು ರೀತಿಯಲ್ಲಿ ಶೇಪ್ ಔಟ್ ಆಗಿ ಹೋಗಿದೆ. ನೋಡಿ, ನಾನು ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೂ ಪಾಕಿಸ್ತಾನ ನನ್ನ ಮಾತನ್ನು ಕೇಳಿಲ್ಲಲ್ಲ ಅನ್ನೋದು. ಭಾರತ ಏನಾದರೂ ಒಂದು ಯುದ್ಧದಂತಹ ಕಠೋರ ನಿರ್ಧಾರವನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡ್ರೂ ಕೂಡ ಜಾಗತಿಕವಾಗಿ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಬಲಿಷ್ಠ ರಾಷ್ಟ್ರಗಳು ಅಥವಾ ಮಿತ್ರ ರಾಷ್ಟ್ರಗಳು ಜೊತೆಯಾಗಿ ನಿಲ್ತವೆ ಅನ್ನೋದಕ್ಕೆ ನೋ ಡೌಟ್. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಅವ್ರ ಮಾತನ್ನು ಕೂಡ ಕೇಳದೇ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ಭಾರತಕ್ಕೆ ಒಂದು ಒಳ್ಳೆ ವೈಬ್ಸ್ ಅಂತೇಳಿ ಅನ್ಸುತ್ತೆ. ಮತ್ತೊಂದು ಕಡೆಯಲ್ಲಿ ದೇಶದ ನಾಗರಿಕರು ಯಾವುದೇ ಕಾರಣಕ್ಕೂ ಕೂಡ ನೀವು ಕದನವನ್ನು ವಿರಾಮ ಮಾಡಬೇಡಿ, ನೀವು POK ಸಂಪೂರ್ಣವಾಗಿ ಭಾರತದ ತೆಕ್ಕೆ ಹಾಕೊಳ್ಳಿ, ಹಾಗೆ ಅಖಂಡ ಭಾರತದ ಕಲ್ಪನೆ ಸಾಕಾರ ಆಗಬೇಕು. ಆ ಕಾರಣದಿಂದ ಒಳ್ಳೆ ಸಂದರ್ಭ, ಒಳ್ಳೆ ಸಮಯ ಇದು. ಪಾಕಿಸ್ತಾನದ ಬಳಿ ಇರೋದು ಕೇವಲ 4 ದಿನಕ್ಕೆ ಬೇಕಾದಂತ ಮಾತ್ರ ವೆಪನ್ಗಳು, ಮದ್ದುಗುಂಡುಗಳು. ಟರ್ಕಿಯನ್ನು ನಾವೀಗ ಟರ್ಕಿ ಪ್ರವಾಸೋದ್ಯಮವನ್ನು ನಾವು ಬ್ಯಾನ್ ಮಾಡಿ ಆಗಿದೆ. ಹಾಗಾಗಿ ಟರ್ಕಿ ನಮಗೆ ಲೆಕ್ಕಕ್ಕಿಲ್ಲ. ಚೀನಾ ಕೂಡ ಸೈಲೆಂಟ್ ಆಗಿದೆ. ಚೀನಾ ಏನಾದರೂ ಭಾರತದ ವಿರುದ್ಧ ಕತ್ತಿ ಮಸಿತು ಅನ್ನೋದಾದ್ರೆ ಅಮೆರಿಕ ಸೇರಿದಂತೆ ಚೀನಾಕ್ಕೆ ಸೆಟೆದು ನಿಂತಹ ದೇಶಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಂತ್ಕೊಳ್ತವೆ. ಸದ್ಯಕ್ಕಂತೂ ಭಾರತ ಈಗ ಯುದ್ಧೋನ್ಮಾದದಲ್ಲಿದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿರೋದ್ರಿಂದಾಗಿ ಯಾವುದೇ ಕ್ಷಣಕ್ಕೂ ಮಾತಾಡುವಂಥ ಅಥವಾ ಅವರನ್ನು ನಂಬುವಂಥ ಪ್ರಶ್ನೆಯೇ ಇಲ್ಲ. ನಾಳೆ DGMO ಮೀಟಿಂಗ್ ಇದೆಯಲ್ಲ, ಬಹುಶಃ ಭಾರತ ಅದಕ್ಕೆ ಹೋಗೋದಿಲ್ಲ ಅಂತ ಅನ್ಸುತ್ತೆ. ಅದೆಲ್ಲವೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ತೀರ್ಮಾನ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ನಾವು ಕೂಡ ಆ ಮೀಟಿಂಗನ್ನು ಎದುರು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಕ್ಷಣವೂ ಕೂಡ ರಿಪಬ್ಲಿಕ್ ಕನ್ನಡ ಈ ಒಂದು ಯುದ್ಧ ಭೂಮಿಯಲ್ಲಿದ್ದು, ವಾರ್ ಝೋನ್ನಲ್ಲಿದ್ದು ಸಂಪೂರ್ಣವಾದಂಥ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಈಗ ನೋಡಿ, ನಾನಿರುವಂಥ ಜಾಗದ ಇಲ್ಲಿನ ಮಾಹಿತಿಯನ್ನು ಕೊಡ್ತೀನಿ, ನಾನು ನಿಮಗೆ ಚಿತ್ರಣವನ್ನು ತೋರಿಸ್ತೀನಿ. ಆ ಕಡೆಯಿಂದ ಏನು ಶೆಲ್ಗಳ ದಾಳಿ ಈ ಮನೆಗಾಗುತ್ತೆ. ನಾನು ನಿಂತಿರುವಂಥ ಮನೆ ಇದು ಸಂತ್ರಸ್ತರ ಮನೆ. ಇದು ಆ ಕಡೆಯಿಂದ ಶೆಲ್ ದಾಳಿಯಾಗಿ ಈ ಮನೆಯ ಕೆಲವು ಮಹಡಿಯ ಮೇಲಿರುವಂಥ ಕೆಲವು ತಗಡುಗಳೆಲ್ಲವೂ ಕೂಡ ಬ್ಲಾಕ್ ಆಗಿದ್ದಾವೆ. ಇಲ್ಲಿದ್ದಂಥ ಗ್ಲಾಸ್ಗಳೆಲ್ಲವೂ ಕೂಡ ಒಡೆದು ಹೋಗಿದ್ದಾವೆ. ಇಲ್ಲಿನ ಜನ ಅಂತೂ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಇದು ನೇರವಾಗಿ ಅದು ಹಾಜಿಪುರ ಅನ್ನುವ ಪಾಕಿಸ್ತಾನದ ಡೆಡ್ ಆ್ಯಂಡ್ ಬಾರ್ಡರ್. ಆದರೆ ಅಲ್ಲಿಂದ ಆ ಪಹಾಡ್ನ ಮೇಲಿಂದ ಬಂದೂಕು ಬರೋದು, ಆ ಕಡೆಯಿಂದ ಈ ಕಡೆಯಿಂದ ಬಂದೂಕಿನ ಗುಂಡು ಬರೋದು, ಶೆಲ್ ಬರೋದು ಈ ಏರಿಯಾಕ್ಕೆ ಬರುತ್ತೆ. ಇಲ್ಲೆಲ್ಲವೂ ಕೂಡ ಕಲ್ಲು ಹಾಕಿ ಪ್ರೊಟೆಕ್ಟ್ ಮಾಡಿದ್ರು ಕೂಡ ಜನ ರಾತ್ರಿ ಹೊತ್ತಿಗಂತೂ ಬಂಕರ್ರೇ ಅವರಿಗೆ ಆಶ್ರಯ. आतंकवाद के प्रति प्रधानमंत्री जी ने घोषणा की है कि कोई भी आतंकी घटना अब युद्ध जैसा होगा। और याद करना, आतंकवाद को जब तक हम पूरी तरह कुचलेंगे नहीं, तब तक समस्या का समाधान होगा भी नहीं। अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को, पूरे उत्तर प्रदेश को मिलकर के इस अभियान के साथ जुटना होगा। आतंकवाद कुत्ते की पूंछ है जो कभी सीधी होने वाली नहीं, जो प्यार की भाषा मानने वाली नहीं है। उसको उसकी भाषा में जवाब देने के लिए तैयार होगा। और इस दिशा में भारत ने ऑपरेशन सिंदूर के माध्यम से दुनिया को एक संदेश दे दिया है। ब्रह्मोस ಒಂದೆಡೆ ಬ್ರಹ್ಮೋಸ್ನಿಂದ ಪಾಕ್ ವಾಯುನೆಲೆ ಉದ್ದೀಸ್, ಮತ್ತೊಂದೆಡೆ ಗುರಿ ಮುಟ್ಟದೆ ಬಿದ್ದ ಪಾಕಿಸ್ತಾನದ ಕ್ಷಿಪಣಿ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಿಷ್ಕ್ರಿಯವಾಯಿತು ಪಾಕ್ ಕ್ಷಿಪಣಿ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಗೆ ದೃಶ್ಯ ಸಾಕ್ಷ್ಯ. ಯಾವ ರೀತಿಯಲ್ಲಿ ಪಾಕ್ ಕದನ ವಿರಾಮದ ನಂತರ ಕ್ಷಿಪಣಿ ದಾಳಿ ಮಾಡಿತ್ತು, ಅದು ವರ್ಕ್ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಭದ್ರತಾ ಪಡೆಗಳು ಅದನ್ನು ನಿಷ್ಕ್ರಿಯಗೊಳಿಸಿತ್ತು. ರಾಜಸ್ಥಾನದ ಜೈಸಲ್ಮೇರ್ ಗಡಿಯಲ್ಲಿ ಕ್ಷಿಪಣಿ, ಪಾಕ್ ದಾಳಿ ನಡೆಸಿರ್ತಕ್ಕಂಥ ಕ್ಷಿಪಣಿ, ಅದನ್ನು ಭಾರತೀಯ ವಾಯುರಕ್ಷಣಾ ಪಡೆ ಅತ್ಯಂತ ಯಶಸ್ವಿಯಾಗಿ ಡಿಫ್ಯೂಸ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅದು ಹಾರಿದ್ದು, ಅದರ ಕೆಪಾಸಿಟಿ ಅಷ್ಟೇ ಇದ್ದದ್ದು. ನೋಡಿ, ಜೈಸಲ್ಮೇರ್ ಗಡಿಯಲ್ಲಿ ಪಾಕ್ ಕ್ಷಿಪಣಿ ನಿನ್ನೆ ಕದನ ವಿರಾಮದ ನಂತರ ಬಂದು ಬಿದ್ದದ್ದು. ಆ ನಂತರ ಬಂದು ಬಿದ್ದ ಕ್ಷಿಪಣಿ
ಅದು ಟುಸ್ ಪಟಾಕಿ ಆಯಿತು. ಅದನ್ನು ಭಾರತೀಯ ರಕ್ಷಣಾ ಪಡೆ ಹೊಡೆದುರುಳಿಸಿತ್ತು. का गुबार काफी ऊंचा 4 बजे इस वक्त एक जोरदार देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं कि 4 बजे इस वक्त एक जोरदार देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं कि धुएं का गुबार काफी ऊंचा उठता हुआ आपको नजर आ रहा होगा और जो मिसाइल यहाँ पर 4 बजे इस वक्त एक जोरदार देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं कि धुएं का गुबार काफी ऊंचा उठता हुआ 4 बजे इस वक्त एक जोरदार देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं कि धुएं का गुबार काफी ऊंचा उठता हुआ आपको नजर आ रहा होगा 4 बजे इस वक्त एक जोरदार देख सकते हैं और ये मिसाइल जो थी ये डिफ्यूज हो चुकी है और आप देख सकते हैं ಅಮೆರಿಕ ಮಧ್ಯಪ್ರವೇಶ ಮಾಡ್ತೀನಿ ಅಂತ ಮಾಡಿ ಯುದ್ಧ ವಿರಾಮವನ್ನ ಟ್ರಂಪ್ ಅನೌನ್ಸ್ ಮಾಡಿದ ನಂತರದಲ್ಲಿ ಭಾರತ ಯಾವುದೇ ರೀತಿಯ ಅಟ್ಯಾಕ್ಸ್ ಮಾಡಲಿಲ್ಲ. ಬದಲಾಗಿ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡ್ತು. ಯುದ್ಧ ವಿರಾಮಕ್ಕೆ ಒಪ್ಕೊಂಡು ಒಂದು ಕಡೆ ಅವರ ಪ್ರಧಾನಿ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಅವರ ಪಡೆಗಳು ಈ ರೀತಿ ಒಂದು ಟುಸ್ ಪಟಾಕಿನ ಹಾರಿಸಿದ್ದಾವೆ. ರಾಜಸ್ಥಾನದ ಜೈಸಲ್ಮೇರ್ ಗಡಿಯಲ್ಲಿ ಪಾಕಿಸ್ತಾನಿ ಪಡೆಗಳು ಹಾರಿಸಿರ್ತಕ್ಕಂಥ ಟುಸ್ ಪಟಾಕಿ, ಅವರ ಮಿಸೈಲ್ ಏನಿದೆ ಅದು ಇಷ್ಟು ವೀಕ್ ಆದಂಥ ಒಂದು ಮಿಸೈಲ್. ಎಂಥ ಹಾಸ್ಯಾಸ್ಪದ ಅಂದರೆ ಭಾರತದ ಹತ್ರ ಇರ್ತಕ್ಕಂಥ ಮಿಸೈಲ್ ನೋಡಿದ್ರೆ ಅದು ಬ್ರಹ್ಮೋಸ್. ಅವರ ವಾಯುನೆಲೆಗಳನ್ನು ಉಡ್ಡೀಸ್ ಮಾಡಿರ್ತಕ್ಕಂಥ ಇಡೀ ವಾಯುನೆಲೆಯನ್ನೇ, ನೂರ್ ಖಾನ್ ವಾಯುನೆಲೆ, ಅವರ ಬೆನ್ನೆಲುಬು ಇಡೀ ವಾಯುನೆಲೆ, ಅಲ್ಲಿಂದಾನೇ ಎಲ್ಲ ಕ್ಷಿಪಣಿಗಳನ್ನು ಹಾರಿಸ್ತಾ ಇದ್ದಿದ್ದು. ಆ ಇಡೀ ವಾಯುನೆಲೆಯನ್ನು ಒಂದೇ ಒಂದು ಬ್ರಹ್ಮೋಸ್ ಉಡೀಸ್ ಮಾಡುತ್ತೆ, ಛಿದ್ರಗೊಳಿಸುತ್ತೆ. ಇದು ಪಾಕಿಸ್ತಾನದ ಕ್ಷಿಪಣಿ ನೋಡಿ, ನಮ್ಮ ದೀಪಾವಳಿ ಪಟಾಕಿ ಇದಕ್ಕಿಂತ ಜೋರಾಗಿರುತ್ತೆ, ಹಂಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್, ಯಾಕಂತಂದ್ರೆ ಇದು ಅಧಿಕೃತವಾದ ಸೀಸ್ ಫೈರ್ ಹೌದು ಅಲ್ವೋ ಅನ್ನೋದ್ರ ಬಗ್ಗೆನೇ ಇನ್ನೂ ಒಂಥರ ಗೊಂದಲಗಳಿದ್ದಾವೆ. ಹಾಗಾಗಿ ಅಟ್ಯಾಕ್ಸ್ ಎನಿ ಟೈಮ್ ಆಗಬಹುದು ಅನ್ನುವಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಒಳಗೊಳಗೆ ಕೊತ ಅನ್ನುವಂಥ ಒಂದು ಪರಿಸ್ಥಿತಿ ಏನೆಲ್ಲ ನಡೆದಿದೆ. ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳು, ಅಲ್ಲಿ ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಜೊತೆಗೆ